ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPSCಯಿಂದ ನಡೆದ ಒಂದು ಜನರಲ್ ಪೇಪರ್ ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಏನಂತಿರಲ್ಲ ಅಥವಾ GK ಪೇಪರ್, ಈ ಒಂದು GK ಪೇಪರ್ದ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಜೊತೆಗೆ ಇಲ್ಲಿ ನಾವು ಡಿಸ್ಕಸ್ ಮಾಡುತ್ತಾ ಸಾಗೋಣ. ಈ ಒಂದು ಕ್ವಶನ್ ಪೇಪರು 2022ರ ಒಂದು ನವೆಂಬರ್ ತಿಂಗಳಲ್ಲಿ ನಡೆದ ಒಂದು ಕ್ವಶನ್ ಪೇಪರ್ ಆಗಿದ್ದು, ಈ ಒಂದು ಕ್ವಶನ್ಗಳು ಒಂದು ಮುಂಬರುವ ಎಲ್ಲ KPSCಯಿಂದ ಒಂದು ಕಂಡಕ್ಟ್ ಮಾಡುವಂಥ ಅಥವಾ ಒಂದು ನೇಮಕಾತಿ ಏನು ನಡೆಯುತ್ತಲ್ಲವ, ಸೊ ಆ ಒಂದು ನೇಮಕಾತಿಯ ಒಂದು ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ನಿಮಗೆ PDO ಅಥವಾ KS ಮತ್ತು ಲ್ಯಾಂಡ್ ಸರ್ವೇಯರು, ಅದರ ಜೊತೆಗೆ ಗ್ರೂಪ್ B, ಗ್ರೂಪ್ C, ಓಕೆನಾ, ಗ್ರೂಪ್ B, ಗ್ರೂಪ್ C ಹಾಗೂ ಈ ವಿವಿಧ ಕರ್ನಾಟಕ ಸರ್ಕಾರದ ವಿವಿಧ ಒಂದು ಎಕ್ಸಾಮ್ಗಳನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು, ಈ ಒಂದು ಎಲ್ಲ ಅಥವಾ ಫಾರೆಸ್ಟ್ ವಾಚರು, ಈ ಒಂದು ಎಲ್ಲ ವಿವಿಧ ಒಂದು ಎಕ್ಸಾಮ್ಗಳಿಗೆ ಅಥವಾ ಒಂದು ಸಿಂಪಲಾಗಿ ಹೇಳಬೇಕಂದ್ರೆ ಒಂದು ಅಪ್ಕಮಿಂಗ್ ಆಲ್ ಕರ್ನಾಟಕ ಸರ್ಕಾರದ ಒಂದು ಎಕ್ಸಾಮ್ಗಳಿಗೆ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಈಗ ಆಲ್ರೆಡಿ 1 to 50 1ರಿಂದ 50ರವರೆಗಿನ ಒಂದು ಕ್ವಶನ್ಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ 51ರಿಂದ 100ರವರೆಗಿನ ಈ ಟಾಪ್ 50ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಮೊದಲ ಬಾರಿಗೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಯಾವುದು? ಇಲ್ಲಿ ನೋಡಿ, ಮೊಟ್ಟ ಮೊದಲಿಗೆ ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ, ಈ ಒಂದು ಸಂಸ್ಥೆಗಳು ಇರಬೇಕು. ಪಂಚಾಯತ್ ಸಮಿತಿ ಇರಬೇಕು, ಜಿಲ್ಲಾ ಪಂಚಾಯತ್ ಇರಬೇಕು, ತಾಲೂಕು ಪಂಚಾಯತ್ ಇರಬೇಕು, ಈ ಥರ ಒಂದು ಸಂಸ್ಥೆ ಇರಬೇಕಂತ ಶಿಫಾರಸು ಮಾಡಿದ ಆಯೋಗ ಯಾವುದಪ್ಪ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಬಲವಂತರಾಯ್ ಮೆಹ್ತಾ ಸಮಿತಿ ಇದು ಯಾವ ಇಸ್ವಿಯಲ್ಲಿ ಒಂದು ಆಯೋಗ ಒಂದು ಶಿಫಾರಸು ಮಾಡಿದಪ್ಪ ಅಂದರೆ 16 ಜನವರಿ 1957ರಂದು ಈ ಒಂದು ಈ ಬಲವಂತರಾಯ್ ಮೆಹ್ತಾ ಕಮಿಟಿ ಈ ಒಂದು ಏನಪ್ಪ ಈ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಏನಪ್ಪ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಒಂದು ಆಯೋಗವನ್ನು ಶಿಫಾರಸು ಮಾಡ್ತಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ ಬಲವಂತರಾಯ್ ಮೆಹ್ತಾ ಸಮಿತಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ನ್ಯಾಯಾಲಯವು ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸದಿದ್ದರೆ ಸಂವಿಧಾನದ ಅನುಚ್ಛೇದ 14 ಅಂದರೆ ವಿಧಿ 14ನ್ನು ಉಲ್ಲಂಘನೆ ಮಾಡಿದಂತಾಗುತ್ತದೆ ಎಂದು ಹೇಳಲಾಗಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ, ನಾರ್ಮಲಾಗಿ ಇದು ಹೇಳ್ತೀನಿ ನೋಡಿ. ಯೂನಿಯನ್ ಆಫ್ ಇಂಡಿಯಾ ವಿರುದ್ಧ ತುಳಸಿರಾಮ್ ಪಟೇಲ್, ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಒಂದು ಈ ತುಳಸಿರಾಮ್ ಪಟೇಲ್, ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಏನು ಹೇಳ್ತದೆ ಅಂದ್ರೆ ಈ ಒಂದು ನೈಸರ್ಗಿಕ ನ್ಯಾಯ ತತ್ವವನ್ನು ಅಥವಾ ಈ ಒಂದು ನ್ಯಾಚುರಲ್ ಆಗಿ ಏನಪ್ಪ ಈ ಲೆಗಲಾಗಿ ಒಂದು ನ್ಯಾಯವನ್ನು ಈ ಪಾಲಿಸದಿದ್ದರೆ ಏನಾಗುತ್ತಪ್ಪ, ಈ ಒಂದು ಕಲಂ ಅಥವಾ ಒಂದು ಆರ್ಟಿಕಲ್ 14 ನೀವು ಒಂದು ಉಲ್ಲಂಘನೆ ಮಾಡಿದಂತಾಗುತ್ತದೆ ಅಂತ ಈ ಒಂದು ಪ್ರಕರಣದಲ್ಲಿ ಈ ಒಂದು ಯಾವುದಪ್ಪ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ತುಳಸಿರಾಮ್, ಓಕೆನಾ. ಇದು ಯಾವ ಒಂದು ಇಶ್ಯೂಯಲ್ಲಿ ಆಯ್ತಪ್ಪ 1985, ಓಕೆನಾ. ಇದು 1985 ಒಂದು ಈ ಪ್ರಕರಣ ಕಂಡು ಬರ್ತದೆ. ನೆಕ್ಸ್ಟ್ 1956ಕ್ಕೆ ಮುಂಚೆ ಇಂದಿನ ಕೇಂದ್ರಾಡಳಿತ ಪ್ರದೇಶಗಳನ್ನು ಏನೆಂದು ವರ್ಗೀಕರಿಸಲಾಗಿತ್ತು? ಈಗ ಕೇಂದ್ರಾಡಳಿತ ಪ್ರದೇಶ ಅಂದರೆ ಏನಪ್ಪ ಯೂನಿಯನ್ ಟೆರಿಟರೀಸ್ ಅಂತ ಬರ್ತಾವೆ, ಓಕೆನಾ. ಈ ಒಂದು ಯೂನಿಯನ್ ಟೆರಿಟರೀಸ್ಗಳನ್ನು ಈ ಒಂದು 1956ಗಿಂತ ಮುಂಚೆ ಒಂದು ಇಂಡಿಯಾ ಮ್ಯಾಪ್ ಬೇರೆಯೇ ಇತ್ತು, ಇಂಡಿಯಾ ಮ್ಯಾಪ್ ಇತ್ತು, ಓಕೆನಾ. ಸೊ ಇಟ್ ಈಸ್ ಇದು ಏನಿದೆಯಲ್ಲ ಅವನು ಇಂಡಿಯಾ ಮ್ಯಾಪ್ ಇತ್ತು, ಆದರೆ
ಅದರಲ್ಲಿ ಒಂದು ಈ ರಾಜ್ಯಗಳ ಒಂದು ಏನಪ್ಪ ನಕಾಶೆ ಇದೆಯಲ್ಲ ಅದು ಟೂ ಡಿಫ್ರೆಂಟ್ ಇತ್ತು. ಅವಾಗ ಏನೋ ರಾಜ್ಯಗಳ ಒಂದು ವರ್ಗೀಕರಣ ಆಗಿದ್ದಿಲ್ಲ. ಅವಾಗ ಏನಪ್ಪ ಬಾಂಬೆ ಪ್ರಾಂತ, ಮದ್ರಾಸ್ ಪ್ರಾಂತ, ಮೈಸೂರು ಪ್ರಾಂತ, ಜೈಪುರ ಪ್ರಾಂತ ಮತ್ತು ಮಣಿಪುರ ಪ್ರಾಂತ ಅಥವಾ ಈ ಥರ ಪ್ರಾಂತಗಳಾಗಿ ಒಂದು ವರ್ಗೀಕರಣ ಆಗಿತ್ತು. ಆದರೆ ಆ ಟೈಮಲ್ಲಿ ಈ ಯೂನಿಯನ್ ಟೆರಿಟರೀಸ್ ಅಥವಾ ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಯಾವ ಥರ ವರ್ಗಿಸ್ತಾರಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ ಆಪ್ಷನ್ ಬಿ ಆಗುತ್ತೆ. ಸಾರಿ, ಆಪ್ಷನ್ ಸಿ ಅಂದರೆ ಆಪ್ಷನ್ 3 ಆಗುತ್ತೆ. ಓಕೆನಾ? ಆಪ್ಷನ್ 3 ಅಂದರೆ ಭಾಗ ಸಿ ರಾಜ್ಯಗಳು. ಓಕೆನಾ? ಪಾರ್ಟ್ ಸಿ. ಓಕೆನಾ? ಸೊ ಈ ಒಂದು ಅಥವಾ ಈ ರೀಜನ್ ಅಂತ ABCD ಏನು ಈ ಒಂದು ವರ್ಗೀಕರಣ ಮಾಡ್ತಾರಲ್ಲ, ಸೊ ಭಾಗ ಸಿಯಲ್ಲಿ ಬರ್ತವೆ ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟು, ಸಂವಿಧಾನದ ಯಾವ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ವಿವರಣೆ ನೀಡುತ್ತವೆ? ಇಲ್ಲಿ 36ರಿಂದ 51ರವರೆಗಿನ ಒಂದು ವಿಧಿಗಳು ಏನು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ವಿವರಣೆಯನ್ನು ನೀಡ್ತಾವೆ. ಇದು ಯಾವ ಭಾಗದಲ್ಲಿ ಬರ್ತೈತಪ್ಪ? ಪಾರ್ಟ್ 4 ಭಾಗ 4. ಓಕೆನಾ? ಭಾಗ 4ರಲ್ಲಿ ಈ 36ರಿಂದ 51ರ ವಿಧಿಗಳು ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು. ಓಕೆನಾ? ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಇಲ್ಲಿ ಕರೆಕ್ಟಾಗಿ ಬರೋದು ಅಂದರೆ ಆಪ್ಷನ್ 3 ಬರುತ್ತೆ. ಭಾರತದ ಚುನಾವಣಾ ಆಯೋಗ 324ರಿಂದ 29ರವರೆಗಿನ ವಿಧಿಗಳು. ಅಂದರೆ ಈ ಇಲೆಕ್ಷನ್ ಕಮಿಷನ್ ಏನಿದೆಯಲ್ಲ ಅದು 324ರಿಂದ ಸ್ಟಾರ್ಟ್ ಆಗಿ 329ವರೆಗೆ ಎಂಡ್ ಆಗ್ತದೆ. ಓಕೆನಾ? ಆದರೆ ಇಲ್ಲಿ ಅಂತಾರಾಜ್ಯ ಮಂಡಳಿ ಇದು ಯಾವ ಕಲಮಕ್ಕೆ ಬರ್ತೈತಿ? ಇಲ್ಲಿ ಈ ಅಂತಾರಾಜ್ಯ ಮಂಡಳಿದು 264 ಬರೋದಿಲ್ಲ, 263. ಓಕೆನಾ? ಈ 263ನೇ ವಿಧಿಯು ಈ ಅಂತಾರಾಜ್ಯ ಮಂಡಳಿಯ ಒಂದು ಸ್ಥಾಪನೆ ಇರಬೇಕು ಅಥವಾ ಈ ಒಂದು ಮಂಡಳಿ ಇರಬೇಕಂತ ಈ ಒಂದು ವಿಧಿ ತಿಳಿಸ್ತದೆ. ನೆಕ್ಸ್ಟ್, ರಾಷ್ಟ್ರಪತಿ ಆಳ್ವಿಕೆ ಇದು 365ನೇದು ಬರೋಲ್ಲ, 356 ಅಂದರೆ 356. ಅಂದರೆ ಈ ಒಂದು ಯಾವುದೇ ರಾಜ್ಯದಲ್ಲಿ ಸರ್ಕಾರವು ಬಿದ್ದು ಹೋದಾಗ, ಓಕೆನಾ, ಈ ಒಂದು ಗೌರ್ಮೆಂಟ್ ಬಿದ್ದು ಹೋದಾಗ ಅಥವಾ ಏನಾದರೂ ಒಂದು ಅಡಚಣೆಗಳು ಬಂದರು, ಏನಾದರೆ ಒಂದು ಕೋಮುಗಲಭೆ ಅಥವಾ ಏನಾದರೂ ತೊಂದರೆಗಳಾದವು ಅಂದರೆ ಈ ಒಂದು ಪ್ರೆಸಿಡೆನ್ಷಿಯಲ್ ರೂಲ್ ಅಂತ ಅಪ್ಲೈ ಮಾಡ್ತಾರೆ. ಸೊ ಅದು 356ನೇ ವಿಧಿ ತಿಳಿಸ್ಕೊಡ್ತದೆ. ಮತ್ತು ನೆಕ್ಸ್ಟ್ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಿದ್ದಾರೆ. ಸೊ ಇದು ರಾಂಗ್ ಬರುತ್ತೆ. ಇಲ್ಲಿ ರೈಟ್ ಟು ಫ್ರೀಡಮ್. ಓಕೆನಾ? ರೈಟ್ ಟು ಫ್ರೀಡಮ್ ಅಂತ 1922 ಬರ್ತದೆ. ನೆಕ್ಸ್ಟ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಈ ಒಂದು ನಿಮ್ಮ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕದ ವಿರುದ್ಧ ಒಂದು ಏನಪ್ಪ ನೀವೊಂದು ರೈಟ್ಸ್ ಅದಾವಂತ ಹೇಳಬೇಕಂದ್ರೆ 25 to 28, ನಾಟ್ 30 ಮಟ್ಟ ಬರೋಲ್ಲ. ಇಲ್ಲಿ 25ರಿಂದ 28 ಅಷ್ಟೇ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ತಿಳಿಸ್ಕೊಡ್ತದೆ. ಬಟ್ 29 to 30 ಇದು ಕಲ್ಚರಲ್ ಆ್ಯಂಡ್ ಎಜುಕೇಷ್ನಲ್ ರೈಟ್ಸ್, ನಿಮ್ಮ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ತಿಳಿಸ್ಕೊಡ್ತದೆ. ಓಕೆನಾ? ನೆಕ್ಸ್ಟ್, ಕ್ವಶನ್ ನೋಡ್ಬೋದು ನೀವು. ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಈ ಕೆಳಗೆ ನೀಡಲಾದ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಒಂದು ಪಟ್ಟಿ ಈ ಒಂದು ಚುನಾವಣಾ ಏನಪ್ಪ ಈ ಒಂದು ವರ್ಷ ಕೊಟ್ಟಿದ್ದಾರೆ, ಅದು ಯಾವಾಗ ಒಂದು ಕಾಯ್ದೆ ಆಯಿತು, ವರ್ಷ ಆಯ್ತು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟಾದ ಒಂದು ಆನ್ಸರ್ ಬರುತ್ತೆ. ಆಪ್ಷನ್ ನಂಬರ್ 3 ಬರುತ್ತೆ. ಆಪ್ಷನ್ 3 ಬರುತ್ತಲ್ಲ,
3412 ಓಕೆನಾ. 3412 ಇಲ್ಲಿ ನೋಡಿ 3412 ಅಂದರೆ ಭಾರತದ ಚುನಾವಣಾ ಆಯೋಗ ಅಂದರೆ ಇಲೆಕ್ಷನ್ ಕಮಿಷನ್ ಅಸ್ತಿತ್ವಕ್ಕೆ ಬಂದ ವರ್ಷ 1950. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947. ಭಾರತದ ಸರ್ಕಾರದ ಕಾಯ್ದೆ 1935. ನೆಕ್ಸ್ಟ್ ಭಾರತದ ಸಂವಿಧಾನ ಅಂಗೀಕಾರವಾದ ವರ್ಷ 1949 ಓಕೆನಾ. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್. ನೆಕ್ಸ್ಟ್ ಕೃಷಿ ಗಣತಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ ಈ ಎ ಬಿ ಸಿ ಎಲ್ಲ ಕರೆಕ್ಟ್ ಅದಾವ. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಯಾಕಂದರೆ ಈ ಕೃಷಿ ಗಣತಿಯನ್ನು ಕೃಷಿ ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆ ನಡೆಸುತ್ತದೆ. ಇದು ಕರೆಕ್ಟ್ ಇದೆ. ಇದನ್ನು ಪ್ರತಿ 5 ವರ್ಷಗಳ ಅಂತರದಲ್ಲಿ ನಡೆಸಲಾಗುತ್ತದೆ. ಕರೆಕ್ಟ್ ಐತಿ. ಮೊದಲ ವರ್ಷದ ಗಣತಿಯನ್ನು 1970-71 ಈ ಒಂದು ವಿಷಯದಲ್ಲಿ ಕಂಡಕ್ಟ್ ಮಾಡಲಾಗ್ತದೆ. ನೆಕ್ಸ್ಟ್ ಅರಿವು ಎಂಬುದು ಏನಪ್ಪ? ಇದು ಒಂದು ಶಿಕ್ಷಣ ಸಾಲ ಯೋಜನೆ. ಅರಿವು ಇದೊಂದು ಶಿಕ್ಷಣ ಸಾಲ ಯೋಜನೆ ಆಗಿದೆ. ಡಾಕ್ಟರ್ APJ ಕಲಾಂ ಅವರ ಅಥವಾ APJ ಅಬ್ದುಲ್ ಕಲಾಂ ಅವರ ಒಂದು ಪೂರ PURA ಈ ಒಂದು ಮಾದರಿಯಲ್ಲಿ ಉಲ್ಲೇಖಿಸಿರುವ 4 ಸಂಪರ್ಕಗಳೇನು? ಭೌತಿಕ, ಡಿಜಿಟಲ್, ಜ್ಞಾನ ಮತ್ತು ಆರ್ಥಿಕ. ಭೌತಿಕ, ಡಿಜಿಟಲ್, ಜ್ಞಾನ ಮತ್ತು ಆರ್ಥಿಕ. ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ನೋಡಿ, ಇದು PDO ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಬರ್ತದೆ. PDOದಲ್ಲಿ ಬರ್ತದೆ, ಲ್ಯಾಂಡ್ ಸರ್ವೇರಲ್ಲಿ ಬರ್ತದೆ, KS ಅಲ್ಲಿ ಬರ್ತದೆ ಓಕೆನಾ, ಅಥವಾ ವಿಲೇಜ್ ಅಕೌಂಟೆಂಟಲ್ಲಿ ಬರ್ತದೆ. ಇಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಾರೆ ಓಕೆನಾ. ಅಂದರೆ ಈ ಒಂದು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಏನಿರ್ತದಲ್ಲ ಸೋಷಿಯಲ್ದು, ಅಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ವಾತಾವರಣದಲ್ಲಿರುವ ಓಜೋನ್ ಸಾಂದ್ರೀಕರಣವನ್ನು ಡ್ಯಾಶ್ನಿಂದ ಅಳೆಯಲಾಗುವುದು. ಡಾಪ್ಸನ್ ಇದೊಂದು ಈ ಒಂದು ಯೂನಿಟ್ನಿಂದ ಅಳೆಯಲಾಗ್ತದೆ. ಭಾರತದ ಯಾವ ಋತುವಿನಲ್ಲಿ ಪರಿಸರನ ಮಳೆಯು ಸಾಮಾನ್ಯವಾಗಿದೆ? ಬೇಸಿಗೆ ಕಾಲ. ಈ ಕೆಳಗಿನ ರಾಜ್ಯಗಳನ್ನು ಅವುಗಳ ಭೌಗೋಳಿಕ ಕ್ಷೇತ್ರಕ್ಕನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇಳಿಕೆ ಕ್ರಮ ಅಂದರೆ ಒಂದು ಯಾವ ದೊಡ್ಡಕ್ಕಿಂತ ಸಣ್ಣ ಈ ಥರ ಡಿಸೆಂಡಿಂಗ್ ಆರ್ಡರ್ ಓಕೆನಾ, ಈ ಥರ ಬರೋದು. ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆಪ್ಷನ್ ನಂಬರ್ 2 ಬರುತ್ತೆ. ಮೊದಲು ರಾಜಸ್ಥಾನ ದೊಡ್ಡದಿದೆ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಉತ್ತರ ಪ್ರದೇಶ ಓಕೆನಾ. ಹೊಂದಿಸಿ ಬರೆಯಿರಿ. ಒಂದು ನದಿಗಳು ಮತ್ತು ಅವುಗಳ ಒಂದು ಬಲದಂಡೆ ಉಪನದಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಗಂಗಾ ನದಿಯ ಒಂದು ಬಲದಂಡೆ ಉಪನದಿ ಯಾವುದು? ಸೋನ್ ನದಿ ಅಂತ ಬರುತ್ತೆ. ಸೋನ್ ನದಿಯದು ಗಂಗಾ ನದಿಯ ಒಂದು ಬಲದಂಡೆ ಉಪನದಿ. ಬಲದಂಡೆ ಉಪನದಿ ಅಂದ್ರೆ ಈ ಥರ ಒಂದು ನದಿ ಐತಿ. ಇದು ಬಲದಂಡೆ ಈ ಥರ, ಇದು ಲೆಫ್ಟ್ ಎಡದಂಡೆ, ಇದು ರೈಟ್, ಈ ಸೈಡ್ ಇರೋದು ಬಲದಂಡೆ. ಸೋನ್ ಈ ಥರ, ಫಾರ್ ಎಕ್ಸಾಂಪಲ್ ಇದು ಗಂಗಾ ಐತಿ ಅಂದರೆ ಇದು ಸೋನ ಓಕೆನಾ. ನೆಕ್ಸ್ಟ್ ಸಿಂಧುದು ಶಾಯೋಕ, ಕಾವೇರಿ ಸುವರ್ಣವತಿ, ತಪತಿ ಅಥವಾ ತಾಪಿ ಸುಖಿ,
ನೋಡಿ, ತಾಪಿ ಸುಖಿ, ತಾಪಿ ಸುಖಿ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸಮರ್ಥನೆ ಒಂದು ಕೊಟ್ಟಿದ್ದಾರೆ, ಕಾರಣ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಸಮರ್ಥನೆ ಏನಿದೆ, ಒಂದು ದೊಡ್ಡ ಜನಸಂಖ್ಯೆಯು ತನ್ನ ಸೀಮಿತ ಸಂಪನ್ಮೂಲಗಳ ಮೇಲೆ ಒತ್ತಡವನ್ನು ಹೇರುತ್ತದೆ ಮತ್ತು ಅನೇಕ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಕಾರಣ ಆಗ್ತದೆ. ಇದು ಸಮರ್ಥನೆ. ಕಾರಣ ಏನು? ಒಟ್ಟು 1210 ದಶಲಕ್ಷ ಅಂದರೆ 1210 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಭಾರತವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಇಲ್ಲಿ ಈ ಸಮರ್ಥನೆಯ ಕಾರಣ ಇದ್ರ ರಿಲೇಟೆಡ್ ಅಂದ್ರೆ ಇದು ಸರಿ ಐತೋ ತಪ್ಪೈತೋ ನೋಡೋದು ಪೈಲ. ಇಲ್ಲಿ ಸಮರ್ಥನೆ ಸರಿಯಾಗಿದೆ, ಆದರೆ ಕಾರಣ ತಪ್ಪಾಗಿದೆ. ಸಮರ್ಥನೆ ಐತಿ ನೋಡಪ್ಪ, ಒಂದು ಈಗ ಫುಲ್ ಒಂದು ದೊಡ್ಡ ಜನಸಂಖ್ಯೆ ಇತ್ತಂದ್ರೆ ಈ ಥರ ಒಂದು ಸಂಪನ್ಮೂಲಗಳ ಮೇಲೆ ಒತ್ತಡ ಬೀಳ್ತೈತಿ, ಸಾಮಾಜಿಕ ಆರ್ಥಿಕ ಒಂದು ಸಮಸ್ಯೆಗಳು ಎದುರಾಗ್ತವೆ. ಸೊ ಇವೆಲ್ಲ ಆಗ್ತವೆ. ಬಟ್ ಕಾರಣ ಭಾರತನೇ ಅತಿ ದೊಡ್ಡ ದೇಶ ಅಂತ ಈ ಜನಸಂಖ್ಯೆಯಲ್ಲಿ ಹೇಳೋಕ್ಕೆ ಬರೋದಲ್ಲ. ಯಾಕೆಂದರೆ ಭಾರತ ಬಿಟ್ಟು ಚೀನಾ ಇದೆ, ಮತ್ತು ಅದ್ರ ಬಿಟ್ಟು ಯಾವಪ್ಪ ಇಂಡೋನೇಷ್ಯಾ, ಪಾಕಿಸ್ತಾನ, ತುಂಬ ಒಂದು ಏಷ್ಯನ್ ಕಾಂಟಿನೆಂಟಲ್ಲಿ ತುಂಬ ಒಂದು ದೇಶಗಳಿದ್ದಾವೆ. ಓಕೆನಾ. ಎಲ್ಲೇ ಯಾವ ದೇಶದಲ್ಲಿಯೂ ಒಂದು ಜನಸಂಖ್ಯೆ ಹೆಚ್ಚಾದರೂ ಏನಪ್ಪ ಒಂದು ಇಫೆಕ್ಟ್ ಆಗೋದು ಸೋಷಿಯಲ್ ಮೇಲೆ, ಸೊಸೈಟಿ ಮೇಲೇ. ಆದರೆ ಇದು ಒಂದೇ ಕಾರಣ ಅಂತ ಹೇಳೋಕ್ಕೆ ಆಗಲ್ಲ. ಸೆಪ್ಟೆಂಬರ್ 2022ರಲ್ಲಿ ಇದೊಂದು ಕರೆಂಟ್ ಅಫೇರ್ಸ್. ಇಲ್ಲಿ ಭಾರತದ ರಾಷ್ಟ್ರಪತಿಯವರು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉದ್ಘಾಟನೆ ಮಾಡ್ತಾರೆ? ಮೈಸೂರು ದಸರಾ ಮತ್ತು ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯ ಬೆಂಗಳೂರು. ಆಪ್ಷನ್ 4 ಕರೆಕ್ಟ್. ಹೊಂದಿಸಿ ಬರೆಯಿರಿ. ನದಿಗಳು, ಮೂಲಗಳು. ಮಹಾನದಿ ಎಲ್ಲಿ ಉಗಮ ಆಗ್ತದೆ? ಮಹಾನದಿ ಉಗಮ ಆಗೋದು ಛತ್ತೀಸ್ಗಢಲ್ಲಿ, ಶಿಹಾವ್ನಲ್ಲಿ. ಗೋದಾವರಿ ನಾಸಿಕ್. ಕೃಷ್ಣ ಮಹಾಬಲೇಶ್ವರ್. ನರ್ಮದಾ ಅಮರ್ಕಂಟಕ್. ತಾಪಿ ಮುಲ್ತಾಯ್. ಓಕೆನಾ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ. ಪ್ರಪಂಚದ ಅತ್ಯಂತ ಒಂದು ದೊಡ್ಡದಾದ ದ್ವೀಪ ಸಮೂಹ ಯಾವುದು? ಇಂಡೋನೇಷಿಯಾದ ಇಷ್ಟು ದ್ವೀಪಗಳದವಪ್ಪ ಅಂದರೆ ಅದರದ್ದೊಂದು ದೊಡ್ಡದಾದ ಒಂದು ದ್ವೀಪ ಸಮೂಹ ಕಂಡುಬರ್ತದೆ. ದೇವಾಲಯಗಳ ರಾಜ ಎಂದು ಕರೆಯಲ್ಪಡುವ ಕಲ್ಯಾಣಿ ಚಾಲುಕ್ಯ ಕಾಲದ ಒಂದು ದೇವಾಲಯ ಯಾವುದು? ಇಟಗಿ ಮಹಾದೇವ ದೇವಾಲಯ. ಇದು ದೇವಾಲಯಗಳ ರಾಜ ಅಂತ ಹೆಸರುವಾಸಿಯಾಗಿದೆ. ಸವತಿ ಗಂಧವಾರನೆ ಎಂಬ ಈ ಒಂದು ಬಿರುದು ಒಬ್ಬ ಹೊಯ್ಸಳ ರಾಜ್ಯದ ಒಂದು ರಾಣಿಯ ಒಂದು ಬಿರುದಾಗಿತ್ತು. ಸೊ ಇಲ್ಲಿ ಶಾಂತಲೆ ಅವರ ಒಂದು ಬಿರುದು ಸವತಿ ಗಂಧವಾರನೆ. ಹೊಂದಿಸಿ ಬರೆಯಿರಿ. ಇಲ್ಲಿ ಆ ಒಂದು ಸಂಸ್ಥಾನಗಳನ್ನು ಕೊಟ್ಟಿದ್ದಾರೆ, ಅದರ ಒಂದು ಸ್ಥಾಪಕರ ಹೆಸರು. ಇಲ್ಲಿ ಬಿಜಾಪುರದು ಆದಿಲ್ ಶಾ, ಗೋಲ್ಕೊಂಡದು ಕುತುಬ್ ಶಾ, ಅಹಮದ್ನಗರ್ದು ನಿಜಾಮ್ ಶಾ, ಬೀದರ್ದು ಬರೀದ್ ಶಾ. ಆಪ್ಷನ್ 1 ಕರೆಕ್ಟ್.
ಮೈಸೂರಿನ ದೊರೆ ಚಿಕ್ಕದೇವರಾಜ ಒಡೆಯರಿಗೆ ರಾಜ ಜಗದೇವ್ ಎಂಬ ಬಿರುದನ್ನು ನೀಡಿದ ಮೊಘಲ ಚಕ್ರವರ್ತಿ ಯಾರು? ಔರಂಗಜೇಬ್. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದ್ರೆ, ಈ ಔರಂಗಜೇಬ್ ಇಡೀ ದೇಶಕ್ಕೆ ಒಬ್ಬ ಒಂದು ಸ್ವಲ್ಪ ಒಂದು ಇದು ಆಗಿದ್ದ, ಏನಪ್ಪ, ಒಬ್ಬ ಒಂಥರ ಡಾನ್ ಥರ, ಓಕೆನಾ. ಅವನು ನೋಡಿದ್ರೆ ಎಲ್ಲರೂ ಹೆದರ್ತಿರು. ಯಾಕೆಂದರೆ ಮೊಘಲ ಚಕ್ರವರ್ತಿಯಲ್ಲಿಯೇ ಈ ಸ್ವಲ್ಪ ಒಂದು ಒಬ್ಬ ಕ್ರೂರಿ ಅಂತಲೂ ಹೇಳ್ಬೋದು, ಓಕೆನಾ. ಯಾಕೆಂದರೆ ಒಂದು ಅವನ ಕಾಲದಲ್ಲಿ ತುಂಬ ಒಂದು ಅವನ ವಿರುದ್ಧ ಅಥವಾ ಅವರ ಒಂದು ಮೊಘಲ ಸಂಸ್ಥಾನದ ವಿರುದ್ಧ ತುಂಬ ಜನ ಹೋರಾಟ ಮಾಡಿದ್ದಾರೆ. ಈ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮರಾಠ ಶಿವಾಜಿ ಮಹಾರಾಜ್. ಈ ಶಿವಾಜಿ ಮಹಾರಾಜರು ಈ ಒಂದು ಔರಂಗಜೇಬ್ ಒಂದಿಗೆ ತುಂಬ ಒಂದು ಹೋರಾಟ ಮಾಡ್ತಾರೆ. ಇಷ್ಟು ಅಂಜಿಸ್ತಾರೆ ಈ ಔರಂಗಜೇಬ್ಗೆ, ಇಷ್ಟು ಅಂಜಿಸ್ತಾರಪ್ಪ ಅಂತಂದ್ರೆ ಅವನು ತುಂಬ ಹೆದರಿ ಹೋಗ್ತಾನೆ. ಯಾಕೆಂದರೆ ಈ ಔರಂಗಜೇಬ್ ಅಂದರೆ ಒಂಥರ ಹುಲಿ ಇದ್ದಂಗಿದ್ದವು. ಏನಪ್ಪ, ಇಡೀ ಒಂದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 80 to 90% ಎಲ್ಲ, ಒಂದು 80% ಮಿನಿಮಮ್ ಎಲ್ಲ ಒಂದು ಭಾರತ ದೇಶ ಒಂದೇ ಆಗಿತ್ತು. ಆದ್ರೂ ಈ ಒಂದು ಮರಾಠ ಏರಿಯಾ ಏನಪ್ಪ, ಈ ಪುಣೆ, ಸಾತಾರ, ರಾಯಗಢ, ಈ ಒಂದು ಕೆಲವೊಂದು ಕ್ಷೇತ್ರಗಳನ್ನು, ಈ ಒಂದು ಕೆಲವೊಂದು ಕೋಟೆಗಳನ್ನು ಇಟ್ಕೊಂಡು ಈ ಶಿವಾಜಿ ಮಹಾರಾಜರು ಅವನ್ನು ಇಷ್ಟು ಅಂಜಿಸಿರಪ್ಪ ಅಂದ್ರೆ ಹೇಳೋಕ್ಕೆ ಒಂದು ಶಬ್ದಗಳ ಸಾಲಲ್ಲ ಇಲ್ಲಿ. ಅಂಥದ್ರಲ್ಲೇ ಈ ಚಿಕ್ಕ ದೇವರಾಜ ಒಡೆಯರು ಈ ಶಿವಾಜಿಯೊಂದಿಗೆ ಹೋರಾಟ ಮಾಡಿ ಅವರನ್ನು ಸೋಲಿಸ್ತಾರೆ. ಅಂಥ ಟೈಮಲ್ಲಿ ನನ್ನ ಒಬ್ಬ ಶತ್ರುನ ಈ ಚಿಕ್ಕ ದೇವರಾಜ ಒಡೆಯರು ಸೋಲಿಸಿದಾರಂದರೆ, ಯಾಕೆಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ, ಓಕೆನಾ. ಅಂದರೆ ಈ ಚಿಕ್ಕ ಶಿವಾಜಿ ಮಹಾರಾಜರು ಏನಪ್ಪ ಎದುರಾಳಿ, ಶಿವಾಜಿಗೆ ಔರಂಗಜೇಬ್ ಇವರು ಎದುರಾಳಿ. ಸೊ ಈಗ ಇವ್ರ ಶತ್ರು ಇವ, ಸೊ ಇವರಿಬ್ಬರು ಮಿತ್ರಗಳು, ಓಕೆನಾ. ಸೊ ಅದಕ್ಕೆ ಇವರಿಗೆ ರಾಜ ಜಗದೇವ್ ಅಂತ ಹೆಸರು ಕೊಟ್ಟರು. ನೆಕ್ಸ್ಟ್, ಬೆಂಗಳೂರು ಕೆಂಪೇಗೌಡನೆಂದೇ ಪ್ರಸಿದ್ಧರಾದ ಯಲಹಂಕ ನಾಡ ಪ್ರಭುಗಳು ಯಾರು? ಹಿರಿಯ ಕೆಂಪೇಗೌಡರು ಈ ಒಂದು ಯಲಹಂಕ ನಾಡ ಪ್ರಭು ಅಂತ ಒಂದು ಪ್ರಸಿದ್ಧರಾಗಿದ್ದರು. ಬೆಂಗಳೂರು ಜೋಲಾರ್ಪೇಟೆಗಳ ಒಂದು ನಡುವಿನ ರೈಲ್ವೆ ಸಂಪರ್ಕವನ್ನು ಯಾವ ಕಮಿಷನರ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು? ಮಾರ್ಕಬ್ಬನ್. ಈ ಮಾರ್ಕಬ್ಬನ್ ಕಮಿಷನರ್ ಇರುವ ಒಂದು ಟೈಮಲ್ಲಿ ಈ ಒಂದು ಬೆಂಗಳೂರು ಮತ್ತು ಜೋಲಾರ್ಪೇಟೆಗಳ ಒಂದು ನಡುವಿನ ರೈಲ್ವೆ ಸಂಪರ್ಕವನ್ನು ಕಲ್ಪಿಸ್ತಾರೆ ಅಥವಾ ನಿರ್ಮಿಸಲಾಗುತ್ತದೆ. ಗಾಂಧಾರ ಕಲೆಯ ಪೋಷಕರಾಗಿದ್ದವರು ಯಾರು? ಕನಿಷ್ಕ ಒಂದು ಈ ಗಾಂಧಾರ ಕಲೆಯ ಪೋಷಕರಾಗಿದ್ದವರು. ಕಾಲಚಕ್ರಿಯನ್ ಯಾವ ಧರ್ಮದ ತಂತ್ರಶಾಸ್ತ್ರಕ್ಕೆ ಸೇರಿದದ್ದು? ಕಾಲಚಕ್ರಿಯನ್. ಇಲ್ಲಿ ಕಾಲಚಕ್ರಿಯನ್ ಸಂಬಂಧಿಸಿದ ಯಾರಿಗೆ ಅಂದರೆ ಬೌದ್ಧ ಧರ್ಮಕ್ಕೆ. ಬೌದ್ಧ ಧರ್ಮ. ಎರಡನೇ ನಾಗಭಟ್ಟರು ಯಾವ ವಂಶಕ್ಕೆ ಸೇರಿದವರು? ಗುರ್ಜರ ಪ್ರತಿಹಾರ ರಾಜವಂಶ. ಗುರ್ಜರ ಪ್ರತಿಹಾರ ರಾಜವಂಶಕ್ಕೆ ಇವರು ಸಂಬಂಧಪಟ್ಟವರು. ವಿಶ್ವ ಕಾರ್ಮಿಕರೆಲ್ಲ ಸಂಘಟಿತರಾಗಿ ಕಳೆದುಕೊಳ್ಳುವುದು ನಿಮ್ಮ ಸಂಕೋಲೆಗಳೇ ಹೊರತು ಮತ್ತೇನೂ ಅಲ್ಲ ಎಂದು ಕರೆ ನೀಡಿದವರು ಯಾರು? ಕಾರ್ಲ್ ಮಾರ್ಕ್ಸ್. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾರೆ? ವಿಶ್ವ ಕಾರ್ಮಿಕರೆಲ್ಲ ಅಂದರೆ ವಿಶ್ವದ ಎಲ್ಲ ಒಂದು ಲೇಬರ್ಸ್ಗಳು ಒಟ್ಟಾಗಿ ಕಳೆದುಕೊಳ್ಳುವುದು ನಿಮ್ಮ ಸಂಕೋಲೆಗಳೇ ಹೊರತು ಮತ್ತೇನು ಅಲ್ಲ ಅಂತ ಇವರು ಕರೆ ನೀಡ್ತಾರೆ.
ಇದು ಯಾವ ಟೈಮಲ್ಲಿ ಒಂದು ಈ ಕರೆಯನ್ನು ನೀಡ್ತಾರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಭಾರತ ಸರ್ಕಾರದ ಫಿಟ್ ಇಂಡಿಯಾ ಕಾರ್ಯಕ್ರಮ ಘೋಷಣೆಯ ಉದ್ದೇಶವೇನು? ಭಾರತೀಯ ಯುವಕರ ದೈಹಿಕ ಆರೋಗ್ಯ ಕಾಪಾಡುವುದು. ಡ್ಯಾಶ್ರ ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು. ಸಂತಾನಂ ಕಮಿಟಿ ಅಥವಾ ಈ ಸಂತಾನಂ ಸಮಿತಿಯ ಮೇರೆಗೆ ಈ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು. ಇಲ್ಲಿ 1964ರಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ಅಂದರೆ ಕೇಂದ್ರ ಜಾಗೃತ ಆಯೋಗವನ್ನು ಈ ಒಂದು ಇಸ್ವಿಯಲ್ಲಿ ಸ್ಥಾಪಿಸ್ತಾರೆ. ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಈ ಆಯೋಗವು ಒಂದು ಗೌರ್ಮೆಂಟ್ ಬಾಡಿ ಇದ್ದಂಗೆ, ಓಕೆನಾ. ಸೊ ಇದೊಂದು ಈ ಒಂದು ಸರ್ಕಾರದ ಒಂದು ಅಂಗ ಮತ್ತು ಅದು ಎದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತದೆ ಅಂದರೆ ಒಂದು ಏಕತೆಯನ್ನು ಮತ್ತು ಟ್ರಾನ್ಸ್ಪರೆನ್ಸಿಯನ್ನು ಅಂದರೆ ಏನಪ್ಪ ಟ್ರಾನ್ಸ್ಪರೆನ್ಸಿ ಅಂದರೆ ಏನಪ್ಪ ಏನೇ ಒಂದು ಫುಲ್ ಒಂದು ಕ್ಲಿಯರ್ ಆದಂಥ ಸರ್ಕಾರವನ್ನು ನಡೆಸಲಿಕ್ಕೆ ಮತ್ತು ಅಕೌಂಟಬಿಲಿಟಿ ಅಂತ ಹೇಳ್ತಾರೆ. ಆ ಒಂದು ಈ ಕಂಟ್ರಿಯಲ್ಲಿ ಒಂದು ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ಸೊ ಈ ಒಂದು CVCಯನ್ನು ಸ್ಥಾಪಿಸ್ತಾರೆ, ಓಕೆನಾ. ಸೊ ಇದು ಕರೆಕ್ಟು. ಅಥವಾ ಇನ್ನೊಂದು ಹೇಳಬೇಕಂದ್ರೆ ಈ ಸಂತಾನಂ ಕಮಿಟಿ ಇದು ಎದ್ರ ಮೇಲಿತ್ತು? ಪ್ರಿವೆನ್ಷನ್ ಆಫ್ ಕರಪ್ಷನ್. ಅಂದರೆ ಈ ಭ್ರಷ್ಟಾಚಾರವನ್ನು ತಡೆಗಟ್ಟುವುದು ಇದರ ಒಂದು ಮೇನ ರಿಪೋರ್ಟು ಏನು ಸಂತಾನಂ ಸಮಿತಿ. ಹೇಬಿಯಸ್ ಕಾರ್ಪಸ್ ಭಾರತೀಯ ಸಂವಿಧಾನದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಹೇಬಿಯಸ್ ಕಾರ್ಪಸ್ ನೀವು ಕೇಳಿರ್ಬೋದು. ಹೇಬಿಯಸ್ ಕಾರ್ಪಸ್ ಇದೊಂದು ರಿಟ್ಟು. ಸೊ ಇದು ಮೂಲಭೂತ ಹಕ್ಕುಗಳಲ್ಲಿ ಈ ಒಂದು ಭಾಗದಲ್ಲಿ ಕಂಡುಬರ್ತದೆ. ಹೇಬಿಯಸ್ ಕಾರ್ಪಸ್ ಅಂದರೆ ಏನಪ್ಪ? ಇಲ್ಲಿ ಈ ಒಬ್ಬ ಒಂದು ವ್ಯಕ್ತಿಯನ್ನು ಅಥವಾ ಈ ಒಬ್ಬ ಪರ್ಸನನ್ನು, ಓಕೆನಾ, ಈಗ ಪೊಲೀಸರು ಓಕೆ ಇದು ಒಂದು ವಿದೌಟ್ ಎನಿ ರೀಸನ್, ವಿದೌಟ್ ಎನಿ ಲಾಫುಲ್ ಆಗಿ ಓಕೆನಾ, ವಿದೌಟ್ ಒಂದು ಯಾವುದೇ ಒಂದು ಕಾರಣವಿಲ್ಲದೆ ಅವ್ರನ್ನ ಅರೆಸ್ಟ್ ಮಾಡಿದ್ರಂದ್ರೆ ಅರೆಸ್ಟ್ ಮಾಡಿ ಒಂದು ಜೈಲಿನಲ್ಲಿ ಈ ಒಂದು ಇಂಪ್ರಿಸನ್ಮೆಂಟ್ ಮಾಡಿದ್ರೆ ಏನಾಗುತ್ತೆ? ಈ ಒಂದು ಆ ಅಭ್ಯರ್ಥಿಯು ಹೇಬಿಯಸ್ ಕಾರ್ಪಸನ್ನು ಒಂದು ರಿಟ್ಟಾಗಿ ಅಪ್ಲೈ ಮಾಡ್ಬೋದು, ಓಕೆನಾ. ವಿದೌಟ್ ಎನಿ ರೀಸನ್ ಯಾರನ್ನು ಕೂಡ ಒಂದು ಅರೆಸ್ಟ್ ಮಾಡೋಂಗಿಲ್ಲ. ಈ ಕೆಳಗಿನ ಯಾವುದು ಮೈತ್ರಿಕೂಟಕ್ಕೆ ಸೇರಿದ್ದು ಅಲ್ಲ. ಇದು ಇಲ್ಲಿ ನ್ಯಾಟೋ, ಸಿಟೋ, ಸೆಂಟೋ, WTO ಅಂತ ಅದಾವೆ. ಇಲ್ಲಿ ಮೈತ್ರಿಕೂಟಕ್ಕೆ ಯಾವುದು ಸೇರಿಲ್ಲ. WTO ಬರುತ್ತೆ. WTO ಅಂದ್ರೇನು? ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಇದು ನ್ಯಾಟೋ, ಸಿಟೋ ಮತ್ತು ಸೆಂಟೋ ಇವು ಮೈತ್ರಿಕೂಟಕ್ಕೆ ಸೇರಿದ್ದ ಒಂದು ಸಂಸ್ಥೆಗಳು. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಯಾವ ಸೆಕ್ಷನ್ಗಳನ್ನು ತೆಗೆದುಹಾಕುವ ಮೂಲಕ ಕೃಷಿಯೇತರರಿಗೂ ಕೃಷಿ ಭೂಮಿಯನ್ನು ಕೊಳ್ಳುವುದಕ್ಕೆ ಅವಕಾಶ ಮಾಡಿದೆ? ಸೆಕ್ಷನ್ 79A, ಸೆಕ್ಷನ್ 79B. ಏನು? ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಓಕೆನಾ. ಇದು ಸೆಕ್ಷನ್ 79A ಮತ್ತು Bಯಲ್ಲಿ ಈ ಒಂದು ಕೃಷಿಯೇತರರಿಗೂ ಕೃಷಿ ಮಾಡಲಾರವರಿಗೂ ಈ ಕೃಷಿ ಭೂಮಿಯನ್ನು ಕೊಂಡುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿದೆ. 79AB ನೆನಪಿರಲಿ, AB.
ದ ಪ್ಯೂಪಿಲ್ ಆಫ್ ಇಂಡಿಯಾ ಪುಸ್ತಕ ಬರೆದವರು ಯಾರು? ಸರ್ ಹರ್ಬರ್ಟ್ ರಿಸ್ಲೆ. ಸರ್ ಹರ್ಬರ್ಟ್ ರಿಸ್ಲೆ ಅವರು ದ ಪ್ಯೂಪಿಲ್ ಆಫ್ ಇಂಡಿಯಾ, ದ ಪ್ಯೂಪಿಲ್ ಆಫ್ ಇಂಡಿಯಾ ಇದು ಹರ್ಬರ್ಟ್ ರಿಸ್ಲೆ ಅವರು ಬರೀತಾರೆ. ಯಾವ ಗ್ರಹವನ್ನು ಅಧ್ಯಯನ ಮಾಡಲು ನಾಸಾದ ನ್ಯೂ ಹಾರಿಜನ್ ಈ ಒಬ್ಬ ವ್ಯೋಮ ನೌಕೆಯನ್ನು ಹಾರಿಸಲಾಯಿತು? ಪ್ಲೂಟೋ. ಮೊದಲ MRI ಸ್ಕ್ಯಾನರನ್ನು ಕಂಡುಹಿಡಿದವರು ಯಾರು? ರೇಮಂಡ್ ಡಾಮ್ಡಾನ್. MRIಯನ್ನು ಡಿಸ್ಕವರ್ ಮಾಡ್ತಾರೆ. MRI ಅಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ಚಂದ್ರನ ಬಿಂಬಾವಸ್ಥೆಗಳು ಸಂಭವಿಸಲು ಕಾರಣ? ಬೆಳಕನ್ನು ಪ್ರತಿಫಲಿಸುವ ಚಂದ್ರನ ಸ್ವಲ್ಪ ಭಾಗ ಮಾತ್ರ ನಮಗೆ ಕಾಣುವುದು. ಯಾಕೆಂದರೆ ಈಗ ಚಂದ್ರ ಅದಾನೆ, ಇಲ್ಲಿ ನಾವು ಇಲ್ಲಿದ್ದೆವು, ಸೂರ್ಯ ಇಲ್ಲದಾನ. ಈ ಸೂರ್ಯಕಿರಣಗಳು ಕೆಲವೊಂದು ಭಾಗದಲ್ಲಿ ಬಿದ್ದು ಕೆಲವೊಂದು ಭಾಗದಲ್ಲಿ ಆ ಒಂದು ಬೆಳಕು ಪ್ರತಿಫಲಿಸುವುದಿಲ್ಲ ನಮಗೆ, ಅಲ್ಲಿ ಬಿದ್ದರೂ ನಮಗೆ ಪ್ರತಿಫಲಿಸುವುದಿಲ್ಲ. ಸೊ ಆ ಒಂದು ರಿಫ್ಲೆಕ್ಟ್ ಏನಾಗಲ್ಲ, ಆ ಒಂದು ಜಾಗ ನಮಗೆ ಒಂದು ಈ ಥರ ಒಂದು ಬಿಂಬಾವಸ್ಥೆಗಳು ಸಂಭವಿಸ್ತವ. ಬೆಳಕು ಹೊರಸೂಸುವ ಡಯೋಡ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಗ್ಯಾಲಿಯಮ್ ಆರ್ಸೆನೈಡ್ ಫಾಸ್ಫೇಟ್. ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್, 3 × 10⁸ ಮೀಟರ್/ಸೆಕೆಂಡ್ನಿಂದ mm/ಪಿಕೋಸೆಕೆಂಡ್ಗೆ ಪರಿವರ್ತಿಸಿದಾಗ ಸಮಾನವಾಗಿರೋ ಮೌಲ್ಯ ಯಾವುದು? ಆಪ್ಷನ್ 1 ಬರುತ್ತೆ. 3 × 10⁻⁻1 - 1 mm/ಪಿಕೋಸೆಕೆಂಡ್. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ನೀವು ಮಾಡಿ ನೋಡ್ಬೋದು. ಪಿಕೋ ಅಂದರೆ ಎಷ್ಟು, ಅಂದರೆ ಎಷ್ಟು, ಇದು ನಿಮಗೆ ನೀವು ಫೈಂಡ್ ಔಟ್ ಮಾಡ್ಬೋದು. ಮಳೆ ಒಂದು ಸಮತಲಕ್ಕೆ 35 ಮೀಟರ್/ಸೆಕೆಂಡ್ ಜವದಲ್ಲಿ ಲಂಬವಾಗಿ ಬೀಳುತ್ತದೆ ಎಂದು ಭಾವಿಸಿ. ಓಕೆನಾ? ಸೊ ಇಲ್ಲಿ ಒಂದು ಇದು ಪ್ರಾಬ್ಲಮೆಟಿಕ್ ಇದೆ. ಓಕೆನಾ? ಸೊ ನಾನಿಲ್ಲಿ ಇದ್ರದ್ದು ಆನ್ಸರನ್ನು ಹೇಳ್ತೇನೆ ಡೈರೆಕ್ಟಾಗಿ. ಯಾಕೆಂದರೆ ಇದನ್ನು ಸಾಲ್ವ್ ಮಾಡೋತ್ತಾ ಕೂತ್ರೆ ಸ್ವಲ್ಪ ನಿಮಗೆ ವಿಡಿಯೋ ತುಂಬ ಲೆಂದಿ ಆಗುತ್ತಾ. ಓಕೆನಾ? ಈ ಏನಪ್ಪ ಮೆಂಟಲ್ ಎಬಿಲಿಟಿ ಅಥವಾ ನ್ಯೂಮರಿಕಲ್ ಎಬಿಲಿಟಿ ಒಂದು ಕ್ವಶನ್ಗಳನ್ನು ಬೇರೆ ಒಂದು ವಿಡಿಯೋದಲ್ಲಿ ಸೆಪ್ರೇಟಾಗಿ ವಿತ್ ಸೊಲ್ಯೂಷನ್ ಡಿಸ್ಕಸ್ ಮಾಡೋಣ. 90ನೇದು ನೋಡಿ, ಆಪ್ಷನ್ 3 ಬರುತ್ತೆ ಕರೆಕ್ಟ್. 91ನೇದು, ಇದು ಒಂಟಿ ಮಹಿಳೆಯು ಗರ್ಭಪಾತ ಮಾಡಿಸಿಕೊಳ್ಳುವ ಸಮಾನ ಹಕ್ಕನ್ನು ಪಡೆದಿರುವಳೆಂದು ದಿನಾಂಕ 29/9/2022 ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ನೀಡಿದ ತೀರ್ಪಿಗೆ ಒಂದು ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಆಪ್ಷನ್ 3 ಕರೆಕ್ಟ್ ಬರುತ್ತೆ, ABD ಮಾತ್ರ ಕರೆಕ್ಟ್ ಅಂತ ಇಲ್ಲಿ ಹೇಳಲಾಗತ್ತೆ. ABD ಗರ್ಭ ನಿರೋಧಕ ಮತ್ತು ಲೈಂಗಿಕ ಆರೋಗ್ಯದ ಕುರಿತು ಶಿಕ್ಷಣ ಮತ್ತು ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಒಳಗೊಂಡಂತೆ ಮರು ಉತ್ಪಾದನೆ ಹಕ್ಕು. ಮಗುವನ್ನು ಯಾವಾಗ ಹೊಂದುವುದು ಅಥವಾ ಬೇಡವೇ ಎಂಬ ಆಯ್ಕೆ ಹಕ್ಕು. 2021ರಲ್ಲಿನ MTP ಕಾಯ್ದೆಯು ಸಂಗಾತಿ ಎಂಬ ಪದವನ್ನು ಒಳಗೊಂಡಿರುವುದು. ಇಲ್ಲಿ ಅದೇನು ಸೂಚಿಸ್ತೈತೆ ಅಂದರೆ ಮದುವೆಯಾದ ಮಹಿಳೆಯನ್ನು ಕುರಿತು ಮಾತ್ರವೇ ಕಾನೂನು ಒಪ್ಪಿಗೆ ನೀಡಿರುವುದಿಲ್ಲ. ಓಕೆನಾ?
ಇಲ್ಲಿ ಎ ಬಿ ಡಿ ಮಾತ್ರ ಕರೆಕ್ಟು. ಬೀಟಾಟ್ರಾನ್ ಕೆಳಗಿನ ಯಾವ ಕಣಗಳನ್ನು ವೇಗೋತ್ಕರ್ಷಿಸಲು ಬಳಸುವ ಒಂದು ಸಾಧನವಾಗಿದೆ? ಇಲೆಕ್ಟ್ರಾನ್. ಈ ಇಲೆಕ್ಟ್ರಾನ್ಗಳ ಒಂದು ವೇಗವನ್ನು ಉತ್ಕರ್ಷಿಸಲು ಈ ಬೀಟಾಟ್ರಾನನ್ನು ಯೂಸ್ ಮಾಡ್ತಾರೆ. ಇಲ್ಲಿ 93ನೇ ಕ್ವಶನ್ ನೀವು ನೋಡ್ಬೋದು. ಇದು ಕೂಡ ಒಂದು ಮ್ಯಾಥಮೆಟಿಕಲ್ ಕ್ವಶನ್ ಆಗಿದ್ದು, ಸೊ ಇಲ್ಲಿ ಆ ಒಂದು ಗಂಡು ಮತ್ತು ಹೆಣ್ಣು ಈ ಒಂದು ನೌಕರರ ಪ್ರತಿಶತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಆನ್ಸರ್ ಹೇಳ್ತೀನಿ, ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ಆಪ್ಷನ್ ನಂಬರ್ 2 ಬರುತ್ತೆ, 60-40. ಆಮೇಲೆ 94ನೇದು ಇದು ಕೂಡ ಒಂದು ಏಜ್ ಮೇಲೆ ಒಂದು ಕ್ವಶನ್ ಇದೆ. ಇಲ್ಲಿ ಆನ್ಸರ್ ಬಂದುಬಿಟ್ಟು 1 ಬರುತ್ತೆ. ತಂದೆಯ ವಯಸ್ಸು 34, ಮಗನ ವಯಸ್ಸು 12. 95ನೇದು ಆಪ್ಷನ್ 1 ಬರುತ್ತೆ. ನೆಕ್ಸ್ಟ್ 96ನೇದು ಆಪ್ಷನ್ 2 ಬರುತ್ತೆ, 216. ನೆಕ್ಸ್ಟ್ 97ನೇದು ಆಪ್ಷನ್ 2 ಬರುತ್ತೆ, ಇದು 7500. ನೆಕ್ಸ್ಟು 98ನೇದು ಆಪ್ಷನ್ ನಂಬರ್ 3 ಬರುತ್ತೆ, 1 and -2. ಇದು ಆಪ್ಷನ್ 1. ನಿಮಗೆ ಲಾಸ್ಟ್ ಕ್ವಶನ್ ಒಂದು ಬಿಡಿಸಿ ತೋರಿಸ್ತೇನೆ, ಓಕೆನಾ? ಅಟ್ಲೀಸ್ಟ್ ಒಂದಾದರೂ ಇಲ್ಲಿ ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ಇಲ್ಲಿ ಸುಮೇಶ್ ತನ್ನ ಮನೆಯಿಂದ ದಕ್ಷಿಣಕ್ಕೆ, ಈಗ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿದ್ದು, ಈ ಮನೆಯಿಂದ ದಕ್ಷಿಣಕ್ಕೆ 15 ಕಿಲೋಮೀಟರ್ ಹೋಗ್ತಾನೆ. ನಂತರ ಪೂರ್ವಕ್ಕೆ ತಿರುಗಿ, ಪೂರ್ವ ಇದು ಈಸ್ಟು, ಇದು ವೆಸ್ಟು, ಇದು ಸೌತು, ಇದು ನಾರ್ತು. ಪೂರ್ವಕ್ಕೆ ತಿರುಗಿ ಎಷ್ಟು 10 ಕಿಲೋಮೀಟರ್ ನಡೀತಾನೆ. ನಂತರ ಉತ್ತರಕ್ಕೆ ತಿರುಗಿ 5 ಕಿಲೋಮೀಟರ್ ನಡೀತಾನೆ. ಅಂತಿಮವಾಗಿ ಪಶ್ಚಿಮಕ್ಕೆ 10 ಕಿಲೋಮೀಟರ್. ಇಲ್ಲಿ 10 ನಡೀತಾನೆ ಅಂದ್ರೆ ಇದು 5, ಇದು 5 ಅಂದರೆ ಇಲ್ಲಿ 10. ಅವನು ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ದಕ್ಷಿಣ. ಇಲ್ಲಿ ಮನೆ ಐತಿ, ಈಗ ಅವನು ಇಲ್ಲಿರ್ತಾನ, ಇಲ್ಲಿ ನೋಡಿ ಅವನ ಮನೆ ಇಲ್ಲಿದೆ, ಅವನ ಜಾಗ ಇಲ್ಲಿ. ಸೊ ಈ ಮನೆಯ ಒಂದು ಮನೆಯಕ್ಕೆ ಅನುಗುಣವಾಗಿ ಅವನು ದಕ್ಷಿಣದಲ್ಲಿರ್ತಾನೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು 2022ರಲ್ಲಿ ನಡೆದ ಒಂದು GK ಪೇಪರ್ ಆಗಿತ್ತಪ್ಪ. ಈ GK ಪೇಪರ್ದು ಎಲ್ಲ ಒಂದು 1ರಿಂದ 100 ಕ್ವಶನ್ಗಳನ್ನು ಒಟ್ಟು ಓನ್ಲಿ 2 ವಿಡಿಯೋಸ್ಗಳಲ್ಲಿ ಕವರ್ ಮಾಡಿದ್ದೀವಿ. ಒಂದು 10 ನಿಮಿಷದಲ್ಲಿ ಎಲ್ಲ ಆನ್ಸರ್ಗಳನ್ನು ನಾನು ಹೇಳ್ಬೋದು, ಆದರೆ ಸ್ವಲ್ಪ ಒಂದು ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಓಕೆನಾ? ಇವೆಲ್ಲ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಉಪಯುಕ್ತ. ಮತ್ತು ನೀವು ಏನೇ ಒಂದು ಸ್ಟಡಿ ಮಾಡಿದ್ರು ಅದು ನಿಮಗೆ ರಿವಿಷನ್ ಆದಂಗೆ ಆಗುತ್ತೆ. ಸೊ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ಒಟ್ಟೆ ನೀವೇನು ಅವಾಯ್ಡ್ ಮಾಡಬೇಡಿ, ಯಾಕೆಂದರೆ ಅವು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇದ್ದಂಗೆ. ಕ್ವಶನ್ ಪೇಪರ್ಗಳನ್ನು ಎಷ್ಟು ಬಿಡಿಸ್ತೀರಿ ಅಷ್ಟು ನಿಮಗೆ ಒಂದು ಎಕ್ಸಾಮ್ಗಳಲ್ಲಿ ಒಂದು ಸಕ್ಸಸ್ಸನ್ನು ತಂದು ಕೊಡಲಿಕ್ಕೆ ಸಹಾಯ ಮಾಡುತ್ತಾ, ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಕೂಡ ಮಾಡಿ. ಹಾಗೆ ಈ KPC ಕಂಡಕ್ಟ್ ಮಾಡಿರುವ ಎಲ್ಲ ಒಂದು ಕ್ವಶನ್ ಪೇಪರ್ಗಳನ್ನು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಿಂದ ಪಡೆದುಕೊಳ್ಳಿ, ಓಕೆನಾ? ಸೊ ಓನ್ಲಿ ಕ್ವಶನ್ ಪೇಪರ್ ಅಷ್ಟೇ ಅಲ್ಲ, ಅದ್ರ ಸೊಲ್ಯೂಷನ್ ವಿತ್ ಆ ಕ್ವಶನ್ ಪೇಪರ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಫೈನಲ್ ಆಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಸೊ ಈ ಒಂದು ವಿಡಿಯೋಗಳನ್ನು ಅಥವಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
ಧನ್ಯವಾದಗಳು.